ಸೂರ್ಯ ದೇವಸ್ಥಾನ ಎಂಟ್ರೆನ್ಸ್ ಅಲ್ಲೇ ಇದೇ ಹೇಳಿದ್ದು, ಮಣ್ಣಿನ ಹರಕೆಯ ಬಲ ಅಂತ. ಒಳಗಡೆ ಹೋಗಿ ತೋರಿಸ್ತಾ ಇದೀನಿ, ಯಾಕೆಂದ್ರೆ ಇನ್ನೂ ದೇವಸ್ಥಾನ ಓಪನ್ ಇಲ್ಲ. ನೋಡೋಣ ಇಲ್ಲಿ ಹೆಂಗಿದೆ ಅಂತ ನೋಡ್ಕೊಂಬಿಟ್ಟು ಎಲ್ಲ ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ. ದರ್ಶನ ಸಮಯ ಬೆಳಿಗ್ಗೆ 8ರಿಂದ ಸಂಜೆ 6ರವರೆಗೆ ಇರುತ್ತೆ. ಸ್ಲಿಪ್ಪರ್ಸ್ ಬಿಡೋಕೆ ಇಲ್ಲೇ ನಿಮಗೆ ಎಂಟ್ರಿ ಆಗ್ತಾ ಇದ್ದಂಗೆ ಬ್ಯೂಟಿಫುಲ್ ಕೊಳ ಸಿಗುತ್ತೆ. ಓ ನೀರೇ ಇಲ್ಲ ಗೈಸ್, ನೀರು ಆಲ್ಮೋಸ್ಟು ಇಲ್ಲಿವರೆಗೂ ಇತ್ತು ಲಾಸ್ಟ್ ಟೈಮ್ ಬಂದಾಗ. ಈಗ ನೋಡಿ ತುಂಬ ಅಡಿಗೆ ಹೋಗ್ಬಿಟ್ಟಿದ್ದಾವೆ. ಇನ್ನೂ ಡೀಪ್ ಇದೆ ಗೈಸ್. ಇದು ಇಲ್ಲಿವರೆಗೂ ಇತ್ತು ನೀರು, ಇಲ್ಲಿವರೆಗೂ ಮೇಲ್ವರೆಗೂ ಇತ್ತು ನೀರು ನಾ ಲಾಸ್ಟ್ ಟೈಮ್ ಬಂದಾಗ. ಈಗ ಹುಸಿ ಆಳ ಹೋಯ್ತಾ, ಅದು ಕಾಣ್ತಾನೆ ಇರಲಿಲ್ಲ ಅದಿರೋದು. ಸದಾಶಿವ ರುದ್ರ ಮೂಲ ದೇವಸ್ಥಾನ ಇಲ್ಲಿರೋದು. ಇಲ್ಲಿಂದ ಏನಪ್ಪ ಅಂದರೆ, ನೀವೇನಾದ್ರು ಹರಕೆ ಅಂದರೆ ನಿಮ್ಗೆ ಏನಾದ್ರು ಬೇಡಿಕೆಯನ್ನು ದೇವ್ರ ಮುಂದೆ ಇಟ್ಟು ಬೇಡ್ಕೊಂಡು ಅದು ಈಡೇರಿದ ಮೇಲೆ, ಅಂದರೆ ಅದು ಫಲಿಸಿದ ಮೇಲೆ ನೀವು ಮಣ್ಣಿನ ನೀವೇನು ಅನ್ಕೊಂಡಿರ್ತೀರ ಅದನ್ನು ಮಣ್ಣಿನ ರೂಪದಲ್ಲಿ ಕಾಣಿಕೆ ಥರ ನೀಡಬೇಕು. ಅಂದರೆ ಫಾರ್ ಎಕ್ಸಾಂಪಲ್ ಈ ಕಾರ್ ಬೇಕು ಅಂತ ಅನ್ಕೊಂಡಿರ್ತೀರ, ಮನೆ ಕಟ್ಟಬೇಕು ಅನ್ಕೊಂಡಿರ್ತೀರ, ಅದೇನಾದ್ರು ಈಡೇರಿತು ಅಂದರೆ ಮಣ್ಣಿನ ಥರ ಮನೆಯನ್ನು ತಂದು ನೀಡೋದು, ಕಾರಿನ ಥರ ಮಣ್ಣಿನಲ್ಲಿ ಮಾಡಿರೋದನ್ನು ತಂದು ನೀಡೋದು. ಈ ಥರ ಇಲ್ಲಿದು ಎಲ್ಲ ಹೋಗಿ ಬಂದು ಸಖತ್ತಿದೆ ದೇವಸ್ಥಾನ. ಆಮೇಲೆ ಸದಾಶಿವ ರುದ್ರ ದೇವರು ಇಲ್ಲೇ ಪ್ರತ್ಯಕ್ಷ ಆಗಿದ್ದು ಅಂತ ಸಹ ಹೇಳ್ತಾರೆ. ಮೂಲತಃ ದೇವರು ಇಲ್ಲೇ ಇರೋದು. ಇಲ್ಲಿ ಅದನ್ನು ಮತ್ತೆ ಮರುಸ್ಥಾಪನೆ ಮಾಡಿ ಮೋಸ್ಟ್ಲಿ ಪೂಜೆ ಮಾಡ್ಬೋದು ಅನ್ಸುತ್ತೆ. ಅಲ್ಲಿ ಹಾಕಿರೋ ಪ್ರಕಾರ ಮೂಲ ದೇವರು ಇಲ್ಲೇ ಇರೋದು ಅಂತಲೇ ಹಾಕಿರೋದಲ್ಲಿ. ತುಂಬ ಚೆನ್ನಾಗಿದೆ, ಪೀಸ್ ಆಗಿದೆ. ಅಲ್ಲೇನು ಗಲಾಟೆ ಮಾಡೋಂಗಿಲ್ಲ, ಸೈಲೆಂಟಾಗಿ ಬರಬೇಕು. ಅಲ್ಲಿ ಮತ್ತೆ ವೀಡಿಯೋನೂ ಮಾಡೋಕ್ಕೆ ಬಿಡಲ್ಲ, ಅದಕ್ಕಾಗಿ ನಾನು ತೋರ್ಸೋಕ್ಕಾಗಲಿಲ್ಲ. ಬರೋರು ದೇವಸ್ಥಾನದಿಂದ ಸ್ವಲ್ಪನೇ ದೂರ ಇರೋದು, ದಯವಿಟ್ಟು ಹೋಗಿ ನೋಡಿ. ನಿಮ್ದೇನಾದ್ರು ಹರಕೆ ಇದ್ದರೆ ಬೇಡ್ಕೊಂಡು ತೀರಿಸಿ, ಒಳ್ಳೇದಾಗಲಿ. ಇಲ್ಲಿ ದೇವಸ್ಥಾನಕ್ಕೆ ಪೂಜೆ ನಡೀತಾ ಇದೆ ಮಧ್ಯಾಹ್ನದ್ದು, ಹೋಗಿ ನೋಡೋಣ. ಹಾಗೆ ಇಲ್ಲಿ ಊಟ ಸಹ ಇರುತ್ತೆ, ಬಫೆ ಸಿಸ್ಟಮ್ಮು ಪ್ರತಿದಿನ ಇರ್ಬೋದು ಅನಿಸುತ್ತೆ ಮಧ್ಯಾಹ್ನದ ಹೊತ್ತು. ಇವತ್ತು ಇದೆ. ದರ್ಶನ ಮಾಡಿ ಒಂದು ಸ್ವಲ್ಪ ಏನಾದ್ರು ತಿಂದು ಹೊರಡ್ತೀವಿ. ನಾಗಬನ ನಾಗದೇವರು ಸುತ್ತ ಒಂಥರ ಕಾಡು. ಇಲ್ಲೇ ಇರೋದು ದೇವಸ್ಥಾನದ ಹತ್ರ. ಯಾವುದು? ಸೂರ್ಯ ದೇವಸ್ಥಾನದ ಹತ್ರ. ಬರೋರು ಬನ್ನಿ. ಲೇಡೀಸಿಗೆ ನಾಟ ನೋಡಿಲಿ. ಸೂರ್ಯ ದೇವಸ್ಥಾನದಲ್ಲಿ ಬಫೆ ಸಿಸ್ಟಮ್ ಊಟವನ್ನ ನೀವು ನೋಡ್ಬೋದು. ಗೈಸ್, ಇನ್ನೊಂದು ಏನು ಬೇಜಾರು ವಿಚಾರ ಅಂದರೆ, ಆ ಗಡಾಯಿಕಲ್ಲಲ್ಲಿ ಬರೀ ಔಟ್ ಆಫ್ ಸ್ಟೇಟ್ ಅವರೇ. ಈ ನನ್ನ ಮಕ್ಕಳು ನಮಗೆ ಕೊಟ್ಟಿವ್ರಿಗೆ ಬರಬೇಡಿ, ಅಲ್ಲಿ ಬರಬೇಡಿ ಅಂತಾರೆ. ಇಲ್ಲಿ ನೋಡೋದು ಬರೀ ಅವೇ ತುಂಬವೆ, ಮಲಯಾಳಿಗಳೇ ಅವೇ. ಏನು ಅಂತ ಅರ್ಥ ಆಗ್ತಾ ಇಲ್ಲ ಇದು ವಿಚಾರ. ಓಕೆ, ಈ ಒಂದು ಸಂದರ್ಭದಲ್ಲಿ ಊಟ ಮಾಡಕ್ಕೆ ಬಂದಿದ್ದೀವಿ. ಕಡೆ ಊಟ ಮಾಡಿ ಈಗ ಟೆಂಪಲ್ಗಳನ್ನ ಮುಗಿಸೋಣ ಅಂತ ನಮ್ಮ ಪ್ಲಾನು. ಆಗಲೇ ಹೇಳೋದಲ್ಲ, ಆ ಥರ ಪ್ಲಾನ್ ಮಾಡಿದ್ದೀವಿ. ನೋಡಿ, ಇದೆ ಹಾಲು ಸೂರ್ಯ ದೇವಸ್ಥಾನದ ಒಳಗಡೆ. ಅಂದರೆ ಸೂರ್ಯ ದೇವಸ್ಥಾನ ಅಂದರೆ ಸೂರ್ಯ ಅನ್ನೋದು ಊರ ಹೆಸರಲ್ಲಿ ಸದಾಶಿವ ರುದ್ರ ದೇವರಿರೋದಿಲ್ಲಿ ಇದು. ಓಕೆ ಗಾಯ್ಸ್, ಊಟ ಮಾಡ್ತೀವಿ, ಪ್ರಸಾದ ತಿಂತೀವಿ. ನೀವು ಬಂದರು ಮಧ್ಯಾಹ್ನದ ಹೊತ್ತು ಇಲ್ಲಿ ಪ್ರಸಾದವನ್ನು ಸವಿದು ಹೊರಡಿ. ಗೈಸ್, ಇಲ್ಲೇ ಅಡುಗೆ ಮಾಡೋದು. ಹೊರಗಡೆ ಊಟ ಸಕ್ಕತ್ತಾಗಿತ್ತು. ಅನ್ನ ಸಾರು, ಅನ್ನ ರಸಂ, ಮಜ್ಜಿಗೆ, ಬೀಟ್ರೋಟ್ ಪಲ್ಯ, ಮೀನ್ಸ್ ಗೊಜ್ಜು ಥರ. ಸೂಪರ್, ಫ್ಯಾಂಟಾಸ್ಟಿಕ್, ಆಸಮ್ ಎಲ್ಲ ಇತ್ತು. ನಿಮ್ಗೇನು ಅನ್ನಿಸ್ತು? ನಿಮಗೆ ಲೆಜೆಂಡ್ರಿ, ಕ್ಲಾಸಿಕ್, ಎಕ್ಸ್ಟ್ರಾಡಿನರಿ, ಆಸಮ್, ಸೂಪರ್ ಇಷ್ಟು ಹೇಳ್ಬೋದು. ಈಗ ಮುಂದಿನ ಕ್ಷೇತ್ರಕ್ಕೆ ಹೊರಡೋಣ, ಮತ್ತೆ ಅಲ್ಲಿ ಭೇಟಿ ಮಾಡೋಣ. ಧನ್ಯವಾದ. ಒಂದು ಪ್ರದಕ್ಷಿಣೆ ಬರೋಣ. ಗೈಸ್, ಫೈನಲಿ ವಿ ಆರ್ ಇನ್ ಸೌತಡ್ಕ ಗಣಪತಿ ದೇವಸ್ಥಾನಂ. ನೋಡ್ಬೋದು ನೀವು ಗಣಪತಿಯನ್ನು ಎಷ್ಟು ಅಚ್ಚುಕಟ್ಟಾಗಿದೆ ಅಂತ. ಈ ಒಂದು ಮಳೆಯಲ್ಲೇ ಬಂದಿದ್ದೀವಿ. ಸಕ್ಕತ್ತಾಗಿತ್ತು ಜರ್ನಿ ಮಾತ್ರ. ಈ ಮಳೆ ಜರ್ನಿ ಮಾತ್ರ ನೆನೆಸ್ಕೋಬೇಕು ಹಂಗೆ. ಗೈಸ್, ಇಲ್ಲಿ ಡು ನಾಟ್ ಯೂಸ್ ದಿ ಮೊಬೈಲ್ ಫೋನ್ಸ್ ಒಂದು ಹಾಕಿದ್ದಾರೆ. ಬಟ್ ಏನಂದರೆ ಅವರೇ ಫೋಟೋ ಹೊಡೆದು ಹಾಕ್ತಾ ಇರ್ತಾರೆ. ಅವರೊಂದು ವೆಬ್ ಪೇಜ್ ಇದೆ,
ಸೌತಡ್ಕ ಗಣಪತಿ ಅಂತ ಇನ್ಸ್ಟಾದಲ್ಲಿ ನೋಡ್ಬೋದು ನೀವು, ಅದ್ರಲ್ಲಿ ಆಗ್ತಾ ಇರ್ತಾರೆ ದಿನ ಪೂಜೆದು. ಇಲ್ಲಿ ಏನು ಅಂದರೆ ಹೊಸ್ದಾಗಿ ನೋಡ್ತಾ ಇರೋಂಥವ್ರು, ಇಲ್ಲಿ ಯಾವುದೇ ರೀತಿ ಗುಡಿ ಇಲ್ಲ ದೇವರಿಗೆ, ಆಕಾಶವನ್ನೇ ಗುಡಿಯನ್ನಾಗಿಸಿಕೊಂಡು ಇರುವಂಥ ಏಕೈಕ ದೇವರು ಗಣಪತಿ ದೇವರು. ನೋಡ್ಬೋದು ನೀವು ಇಲ್ಲಿ, ಇವರೇ ಶ್ರೀ ವಿನಾಯಕ ಸ್ವಾಮಿ ಗಣಪತಿ ಬಪ್ಪ, ಈ ಥರ ಇದೆ ನೋಡಿ. ಆಮೇಲೆ ಇಲ್ಲಿ ಹರಕೆ ಕಟ್ಕೊಂಡು ಹರಕೆ ಈಡೇರಿದವರು, ಹರಕೆ ಎಲ್ಲ ನಮ್ಮದು ಕಂಪ್ಲೀಟ್ ಆಗಿದೆ ಅಂದವರು ಇಲ್ಲಿ ಗಂಟೆಯನ್ನು ಕಟ್ತಾರೆ. ದಟ್ಸ್ ದಿ ಸ್ಪೆಷಾಲಿಟಿ ಆಫ್ ದಿಸ್ ಟೆಂಪಲ್. ಸಾವಿರಾರು ಭಕ್ತಾದಿಗಳು, ಸಾವಿರಾರು ಬೇಡಿಕೆಗಳು, ಎಲ್ಲ ದೇವ್ರ ಮುಂದೆ ತಮ್ಮ ತಮ್ಮ ಬೇಡಿಕೆಗಳು ಕೋರಿಕೆಗಳನ್ನು ಕೇಳ್ಕೊತಾ ಇದ್ದಾರೆ. ಇದಾಗಿತ್ತು ಸೌತಡ್ಕ ಮಹಾಗಣಪತಿಯ ದೇವಸ್ಥಾನ. ನೋಡ್ಬೋದು ಇಲ್ಲಿನ ಇತಿಹಾಸ ಏನಪ್ಪ ಏನು ಹೇಳೋದು ಇವನು ಅಂತಂದರೆ ಅದೆಲ್ಲ ಸೇಮು. ನಾವು ChatGPT ಅಲ್ಲಿ ಇಲ್ಲಿ ನೋಡೋ ಹೇಳಬೇಕು. ಸೊ ನೀವೇ ಅದ್ರಲ್ಲಿ ನೋಡಿದ್ರೆ ಬೆಟರು. ಮಧ್ಯಾಹ್ನದ ಊಟ ಇರುತ್ತೆ, ಅದೊಂದು ಹೇಳ್ಬೋದು. ಆಮೇಲೆ ಅಕ್ಷಯ್ ಅವರು ಅವಲಕ್ಕಿ ತರ್ತೀವಿ, ಅವಲಕ್ಕಿ ಪ್ರಸಾದ ಅಂತ ಹೋಗ್ತಾ ಇದ್ದಾರೆ. ಅವಲಕ್ಕಿ ಪ್ರಸಾದ ತುಂಬ ಸಕ್ಕತ್ತಾಗಿರುತ್ತೆ, ಇಲ್ಲಿ ಬಂದವ್ರು ತೊಗೊಳ್ಳಿ. ಎಷ್ಟು ರೂಪಾಯಿ ಅಕ್ಷಯ್ ಟಿಕೆಟು ಅವಲಕ್ಕಿ ಪ್ರಸಾದ? ನೋಡಿ 80 ರೂಪಾಯಿ ಅವಲಕ್ಕಿ ಪ್ರಸಾದ. ಅಲ್ಲಿ ಟಿಕೆಟ್ ಕೊಡ್ತಾರೆ ಎಂಟ್ರೆನ್ಸಲ್ಲೇ. ಇಲ್ಲೇ ದೇವರು, ಇಲ್ಲಿ ಮಂಗಣ್ಣಗಳು. ಸುಮಾರು ಸತಿ ಬಂದಿದ್ದೀವಿ, ಬಟ್ ನಾನು ಆಗ ವೀಡಿಯೋ ಮಾಡ್ತಾ ಇರಲಿಲ್ಲ. ಈಗ ಯೂಟ್ಯೂಬಲ್ಲಿ ವೀಡಿಯೋ ಮಾಡೋ ಕಾರಣದಿಂದ ನಿಮ್ಮೆಲ್ಲರಿಗೂ ತೋರಿಸ್ತಾ ಇದ್ದೀನಿ. ಯಾರ್ಯಾರು ಬಂದಿಲ್ಲ, ಯಾರ್ಯಾರು ಬರಬೇಕು ಅಂದ್ಕೊಂಡಿದ್ರೋ ಎಲ್ಲರೂ ನೋಡ್ಕೊಳ್ಳಿ. ಬರೋರು ಬನ್ನಿ, ಎಂಜಾಯ್ ಮಾಡಿ. ಓಂ ಗಣಪತಿ ನಮೋ ನಮಃ. ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವಂ ಸರ್ವಕಾರ್ಯೇಷು ಸರ್ವತ್ರ ಗಜಾನನಂ ಭೂತಗಣಾದಿಸೇವಿತಂ ಕಪಿಷ್ಟಜಂಬೋ ಫಲಸಾರ ಭಕ್ಷಿತಂ ಉಮಾಸುತಂ ಶೋಭ ವಿನಾಶಕಾರಣಂ ನಮಾಮಿ ವಿಘ್ನೇಶ್ವರಂ ಪಾದ ಪಂಕಜಂ. ಓಂ ನಮೋ ಗಣಪತಿ ನಮಃ. ಓಂ ನಮೋ ಗಣಪತಿ ನಮಃ. ಓಂ ನಮೋ ಗಣಪತಿ ನಮಃ. ಗಣಪತಿ ಸ್ವಾಮಿ ಪಾದಾರ ಗೋವಿಂದ ಗೋವಿಂದ. ಆಮೇಲೆ ವೀಕ್ಷಕರ, ಗಣಪತಿಯ ಬಲಭಾಗದಲ್ಲಿರೋದು ವೀರಭದ್ರ ಸ್ವಾಮಿ ದೇವರು, ಗಣಪತಿಯ ಎಡಭಾಗದಲ್ಲಿರೋದು ವಿಷ್ಣು ದೇವರಂತೆ. ಇಲ್ಲಿ 3 ದೇವರುಗಳನ್ನ ನೀವು ನೋಡೋಕ್ಕೆ ಸಿಗುತ್ತೆ. ಇದೇ ನೋಡಿ, ಇವೆಲ್ಲ ಗಂಟೆ ಎಲ್ಲ ಕಟ್ಟಿದ್ದಾರೆ ನೋಡಿ, ಗಂಟೆಗಳು. ಈ ಗಂಟೆಗಳು ಅದೇ ಹೇಳೋದಲ್ಲ, ಹರಕೆ ಮಾಡ್ಕೊಂಡು ಹರಕೆ ಈರೇಡದ್ಮೇಲೆ ಗಂಟೆ ಕಟ್ಟೋದು. ಗಾಯ್ಸ್, ಫೈನಲಿ ವಿ ಆರ್ ಇನ್ ಸಿಸುಲೇಶ್ವರ, ಒನ್ ಆಫ್ ದಿ ಹಿಡನ್ ಜೆಮ್ ನಿಯರ್ ಧರ್ಮಸ್ಥಳ. ಇಲ್ಲಿ ನೋಡಿ ಯಥೇಚ್ಛವಾಗಿ ಯಾರು ಬರಲ್ಲ, ನೀವು ಬಂದು ಇಲ್ಲಿ ಇದು ಮಾಡಿ ಅಂತ ಹೇಳ್ತಾ ಇಲ್ಲ. ಆರಾಮಾಗಿ ಬನ್ನಿ, ಫುಲ್ಲು ಪೀಸ್ ಆಗಿದೆ. ಸಿಸುಲೇಶ್ವರ ಆಲ್ಮೋಸ್ಟ್ ಧರ್ಮಸ್ಥಳದಿಂದ ತುಂಬಾ ಅತಿ ಕಮ್ಮಿ ಒಂದು 20-25 ಕಿಲೋಮೀಟರ್ ದೂರದಲ್ಲಿ ಇರ್ಬೋದು ನೋಡಿ. ಆಮೇಲೆ ಇಲ್ಲಿ ಮೀನುಗಳನ್ನ ನೋಡ್ಬೋದು ನೀವು. ಇಲ್ಲಿ ಇದೇ ಫೇಮಸ್. ಇಲ್ಲಿ ಏನೋ ಕತೆ ಇದೆ, ನಮ್ಮ ಸ್ನೇಹಿತರು ಗೊತ್ತಿತ್ತದು. ನಮ್ಮ ಕಂಪ್ನಿಲಿದ್ದ ಒಬ್ಬ ಸ್ನೇಹಿತ ತುಂಬಾ ಚೆನ್ನಾಗಿ ಹೇಳೋನು. ನನಗೆ ಆ ಕತೆ ಮರ್ತೋಗಿದೆ, ಇನ್ನೊಂದ್ಸತಿ ಕೇಳಿ ಹೇಳ್ತೀನಿ. ಏನೋ ಕತೆ ಇದೆ ಇಲ್ಲಿ. ಆಮೇಲೆ ಇಲ್ಲಿ ಇನ್ನೊಂದು ಏನಪ್ಪಾ ಅಂದ್ರೆ, ಎಷ್ಟೇ ನೀರಿಂದು ಇದು ಜಾಸ್ತಿ ಆದ್ರೂ, ಅಂದ್ರೆ ಮಳೆ ಬಂದು ನೀರು ಹರಿಯುವ ಜಾಸ್ತಿ ಆದ ಅರಿವಿಕೆ, ಈ ಮೀನುಗಳು ಎಲ್ಲೂ ಹೋಗಲ್ವಂತೆ, ಇಲ್ಲೇ ಇರ್ತಾವಂತೆ. ಆ ತರ ಇದು ಒಂದು ಇದಿದೆ ನೋಡಿ. ಇಲ್ಲಿ ಆ ಕಡೆ ಎಲ್ಲೂ ಇಲ್ಲ ನೋಡಿ ಮೀನುಗಳು. ಓನ್ಲಿ ನಿಯರ್ ಟೆಂಪಲ್ ದೇರ್ ಇಸ್ ಅ ಫಿಶ್. ಪ್ಲೀಸ್ ವಿಸಿಟ್ ಸಿಸುಲೇಶ್ವರ. ದಿಸ್ ಇಸ್ ದಿ ಒನ್ ಆಫ್ ದಿ ಬ್ಯೂಟಿಫುಲ್ ಟೆಂಪಲ್. ವಿ ವಿಲ್ ಶೋ ಯು ಇನ್ಸೈಡ್. ವೈಟ್ ದೇವಸ್ಥಾನ ಶಿಶಿಲ. ಪಾದರಕ್ಷೆಗಳನ್ನು ಕಲಚಿ ಬನ್ನಿ, ಇಲ್ಲ ಅದರಲ್ಲೇ ಹೊಡಿತಾರೆ. ಹಿಂಭಾಗದಲ್ಲಿ ಎಂಟ್ರಿ ಆಗ್ತೀವಿ ಗಾಯ್ಸ್. ಇಲ್ಲಿಂದ ಎಂಟ್ರಿ ಆದಕ್ಕೆ ನೀವು ಡಾಗೇಶ್ ಬಾಯ್ ಅವ್ರು ಇರ್ತಾರೆ ಇಲ್ಲಿ, ಮಿಸ್ಟರ್ ಡಾಗೇಶ್. ಆಮೇಲೆ ಈ ಕಡೆ ಆಂಜನೇಯ ಸ್ವಾಮಿ ಸನ್ನಿಧಿ ನೋಡ್ಬೋದು ನೀವು. ಇಲ್ಲಿಗೆ ಫಸ್ಟ್ ನಾನು ವೈಭವ್ ಬಂದಿದ್ವಿ. ನಮೋ ಆಂಜನೇಯ ವಿದ್ಮಹಿ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್. ಆಮೇಲೆ ಇಲ್ಲಿ ತುಂಬಾ ಹತ್ರದಿಂದ ಮೀನುಗಳನ್ನ ನೋಡ್ಬೋದು. ಅಲ್ಲೂ ಹೋಗಿ ನೋಡೋಣ. ಫಸ್ಟ್ ಆಂಜನೇಯ ಸ್ವಾಮಿ ದೇವರಿಗೆ ಕೈ ಮುಗಿದು
ಕುಂಕುಮ ಇಟ್ಟಿರ್ತಾರೆ. ಅಯ್ಯ, ಕುಂಕುಮವನ್ನ ಇಟ್ಕೊಳ್ಳೋಣ. ನಾಗೇಶ್ ಬಾಯ್. ಹಾ, ಪೃಥ್ವಿಯವರು ಅಲ್ಲಿ ಬಿದ್ದಿರೋದನ್ನ ಅಲ್ಲಿಗೆ ಹಾಕಿ ಊಟ ಹಾಕ್ತವ್ರೆ. ದಯವಿಟ್ಟು ಈ ತರ ಯಾರೋ ಮಾಡಬೇಡಿ ವೀಕ್ಷಕರೇ. ಅಲ್ಲೊಂದು 10 ರೂಪಾಯಿ ಕೊಟ್ಟು ಪುರಿ ತಂದ್ಬಿಡಿ. ಏನ್ ಜನ ಸೇವೆ ಮಾಡ್ತಾ ಇದಾರೆ ನೀವು ಇಲ್ಲಿ, ವೇಸ್ಟ್ ಆಗಲ್ವಾ ಅನ್ನಕ್ಕೆ. ಇದೇ ಪುರಿನಾ? ಗಾಯ್ಸ್ ನೋಡಿ, ದೇವಸ್ಥಾನದ ತಪ್ಪಲಿನಲ್ಲಿ ಮಾತ್ರ ಇರೋದು ಮೀನುಗಳು. ಇಷ್ಟೊಂದು ದಪ್ಪ, ಉದ್ದ, ಅಗಲ, ವಿಶಾಲವಾಗಿದೆ ಇದೇ ದೇವಸ್ಥಾನ. ದಿಸ್ ಗಾಡ್ ಇಸ್ ಡೆಡಿಕೇಟೆಡ್ ಟು ಶಿವ. ನಿಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳಿ. ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು. ಇಟ್ಸ್ ನೋಡಿ, ಬಿಹೈಂಡ್ ದಿ ಕ್ಯಾಮ್ರಾ ಏನೇನೋ ಮಾತಾಡ್ತಾ ಇರ್ತಾರೆ. ಕ್ಯಾಮ್ರಾ ಹೇಳಿದ್ರೆ ಡಿಸೈನ್ ಮಾತ್ರ ಸಕತ್ತಾಗಲ್ವಾ? ಡಿಫ್ರೆಂಟ್ ಆಗಿದಪ್ಪ ಈ ಡಿಸೈನ್. ಡಿಸೈನ್ ಚೇಂಜ್ ಮಾಡೋನು ಮೀನಿಂದ. ಇವನು ಸ್ಟ್ರಕ್ಚರ್ ನೀರಿಗೆ ಇಳಿಯಬಾರದು, ಎಚ್ಚರಿಕೆ ಅಂದ್ರೆ ಈಜೊಡಿಬಾರದು ಅಂತ. ಇಲ್ಲಿ ನಿಂತ್ಕೊಂಡ್ಬೇಕಾದ್ರೆ ನೀವು ನೋಡ್ಬೋದು. ಮತ್ಸ್ಯ ತೀರ್ಥ ಅಂತ. ಮತ್ತೆ ಡಾಗೇಶ್ ಬಾಯ್ ಇದಾರೆ ಇಲ್ಲಿ. ಮಿಸ್ಟರ್ ಡಾಗೇಶ್ ಬಾಯ್, ಮಿಸ್ಟರ್ ಡಾಗೇಶ್ ಬಾಯ್, ಹಲೋ, ಸ್ವಲ್ಪ ಇದಲ್ರಿ. ಲಾಸ್ಟ್ ಟೈಮ್ ನಾನು ವೈಭವ್ ಬಂದಾಗ ಅಲ್ಲಿ ಚಾರ್ಜ್ ಹಾಕೊಂಡು ಇಲ್ಲೇ ಕೂತಿದ್ವಿ ಗೈಸ್. ಹಳೆ ನೆನಪು, ಸವಿ ನೆನಪು, ಸಾವಿರ ನೆನಪು. ಚಾರ್ಜ್ ಹಾಕೋಬೋದು, ಡ್ರಿಂಕಿಂಗ್ ವಾಟರ್ಸ್ ಇದೆ, ನೀರು ಕುಡಿಬೋದು. ಎಲ್ಲ ಇದೆ. ಸುಮಾರು 800 ವರ್ಷಗಳ ಇತಿಹಾಸ ಹೊಂದಿದೆ. ಶ್ರೀ ಶಿಶಿಲೇಶ್ವರ ಸ್ವಾಮಿ ಕುಮಾರಗಿರಿಯಲ್ಲಿದೆ. ಇತಿಹಾಸದ ಪ್ರಕಾರ ಇಲ್ಲಿ ಹರಿಯುತ್ತಿರುವ ಕಪಿಲಾ ನದಿಯಿಂದ ಜಲವನ್ನು ಅರ್ಚಕರು ಕೊಂಡು ಹೋಗಿ ಶ್ರೀ ಶಿಶುಲೇಶ್ವರ ಸ್ವಾಮಿಯ ಪೂಜೆಯನ್ನು ಮಾಡುತ್ತಿದ್ದರು. ಆ ಸಂದರ್ಭದಲ್ಲಿ ಇವರ ಕೆಳಗೆ ಜಾರಿ ಬಿದ್ದರು. ಕಷ್ಟವನ್ನು ಅರಿತ ಅರ್ಚಕರು ನದಿಯ ದಡದಲ್ಲಿ ಉದ್ಭವಿಸಿದರೆ ಪ್ರತಿನಿತ್ಯ ಪೂಜಿಸುವೆ ಎಂದು ಪ್ರಾರ್ಥಿಸಿದರು. ದೈವ ಇಚ್ಛೆಯಂತೆ ಶ್ರೀ ಶಿಶುಲೇಶ್ವರ ಸ್ವಾಮಿಯು ನದಿಯ ತಟದಲ್ಲಿ ಸ್ವಯಂ ಭೂಲಿಂಗ ಸ್ವರೂಪಿಯಾಗಿ ಆವಿರ್ಭವಿಸಿದನು. ಅಲ್ಲಿ ಕೆಳಗೆ ಕಾಣುತ್ತಿರುವ ಶಿಲೆ ದೇವರ ಕಲ್ಲು. ಇದನಾ? ಇದು ದೇವರ ಕಲ್ಲು ಗಾಯ್ಸ್. ಮುಂದಕ್ಕೆ ಹೋದನ. ದೇವರ ಕಲ್ಲು ದೇವಾಲಯದಲ್ಲಿ ಸಂಬಂಧಿಸುತ್ತಿರುತ್ತದೆ. ದುರ್ಗೆ, ಆಂಜನೇಯ ಮತ್ತು ನಾಗದೇವರ ಸನ್ನಿಧಿಗಳಿಗೆ ಪೂಜೆ ನಡೆಯುತ್ತದೆ. ಶ್ರೀ ದೇವರ ಗಣಗಳಿಗೆ ಪ್ರತಿ ವರ್ಷ ಪರ್ವಗಳು ಪಾರಂಪರಾಗತವಾಗಿ ನಡೆಯುತ್ತದೆ. ದೇವಸ್ಥಾನದ ಪಕ್ಕದಲ್ಲಿ ಹರಿಯುತ್ತಿರುವ ನದಿಯ ತೀರದಲ್ಲಿ ಕಪಿಲ ಎಂಬ ಮಹರ್ಷಿ ಜಪ ತಪಗಳನ್ನು ನಡೆಸುತ್ತಿದ್ದನೆಂದು ಐತಿಹ್ಯವಿದೆ. ಹೀಗೆ ಈ ನದಿಯು ಕಪಿಲಾ ನದಿ ಎಂದು ಹೆಸರು ಪಡೆಯಿತು. ಈ ನದಿಯಲ್ಲಿ ವಿಹರಿಸುತ್ತಿರುವ ವಿಶೇಷ ಜಾತಿಯ ಮತ್ಸ್ಯಗಳು ಮಹರ್ಷಿಯರ ದೇವರ ಮೀನು ಎಂದು ಖ್ಯಾತಿ ಪಡೆದಿದೆ. ಇವುಗಳನ್ನು ಹಿಡಿಯಬಾರದು ಎಂಬ ನಿಯಮವಿದೆ. ಈ ನದಿಯ ಪವಿತ್ರ ಜಲವನ್ನು ಪ್ರತಿನಿತ್ಯ ದೇವರಿಗೆ ಅಭಿಷೇಕ ಮಾಡಲಾಗುತ್ತದೆ. ಶ್ರೀ ಶಿಶುಲೇಶ್ವರ ದೇವರಿಗೆ ಹರಕೆ ರೂಪದಲ್ಲಿ ಕಾಣಿಕೆ, ಯಥಾನುಶಕ್ತಿ ಸೇವೆ, ಮೀನುಗಳಿಗೆ ಬೆಳ್ತಿಗೆ ಅಕ್ಕಿ ಅರ್ಪಿಸಿದರೆ ಸರ್ವಾಭಿಷ್ಟ ಸಿದ್ಧಿಯಾಗುವುದೆಂದು, ಸರ್ವ ರೋಗಗಳು ಗುಣವಾಗುವುದೆಂದು ಪ್ರತೀತಿ ಇದೆ. ಇಷ್ಟು ಗಾಯ್ಸ್ ಇಲ್ಲಿನ ಇತಿಹಾಸ. ನೋಡಿ, ಕಪಿಲಾ ನದಿ ಇದು. ಈಗ ನಾವು ಅಷ್ಟೊತ್ತರೆಗೂ ಮೀನ ತೋರಿಸಿದ್ದು ಅದು ಮಹರ್ಷಿಗಳ ಮೀನು. ಅದನ್ನು ಹಿಡಿಲೂಬಾರ್ದು, ತಿನ್ನಲೂಬಾರ್ದು ಅಂತಲೂ ಇದೆ. ಇದನ್ನೆಲ್ಲ ಓದಿದ್ದೀವಿ. ಕಪಿಲಾ ಮಹರ್ಷಿ ಅವರು. ದಿಸ್ ಇಸ್ ದಿ ಎಂಟ್ರೆನ್ಸ್, ದಟ್ ಈಸ್ ದಿ ಗಾಡ್. ನಾವು ಒಳಗಡೆ ಇಲ್ಲಿ ವಿಡಿಯೋ ಮಾಡಕ್ಕೆ ಅಲೋ ಇದ್ರು ನಾವು ಮಾಡಲ್ಲ ಗಾಯ್ಸ್, ಸುಮ್ಮನೆ ಯಾಕೆ ತೋರಿಸೋದು. ಇಲ್ಲಿ ಬಂದೆ ನೋಡಿ, ಇದೇ ಎಂಟ್ರೆನ್ಸ್ ಗೈಸ್. ಅದೇ ಇಲ್ಲಿ ದೇವರು ಪುರೋಹಿತರಿಗೆ ಇದಾಗಬಾರ್ದು ಅಂತ ದರ್ಶನ ಕೊಟ್ಟಿರೋಂಥ ಒಂದು ಸ್ಥಳ ಇದು. ಬಟ್ ಇಲ್ಲಿ ಮೂಲತಃ ದೇವರು ಇಲ್ಲೆಲ್ಲೋ ಬೆಟ್ಟದ ಮೇಲೆಲ್ಲೋ ಇದೆಯಂತೆ. ಕುಮಾರಗಿರಿ, ಅದೇ ಅಲ್ಲಿದೆಯಲ್ಲ, ಅದು ಲಿಸ್ಟಲ್ಲಿ ಓದೋದಲ್ಲ, ಆ ಥರ ಕುಮಾರಗಿರಿಲಿದೆ. ಅಲ್ಲಿಗೆ ಇಲ್ಲಿ ವರ್ಷಕ್ಕೊಂದ್ಸತಿ ಜಾತ್ರೆ ಟೈಮಲ್ಲಿ ಹೋಗ್ತಾರಂತೆ. ಅದು ಆಲ್ಮೋಸ್ಟ್ ಮೇ 20ರಿಂದ 21ನೇ ತಾರೀಕು ಸಮಯದಲ್ಲಿ ಬರುತ್ತೆ. ಆ ಟೈಮಲ್ಲಿ ನಾವೇನಾದ್ರು ಬಂದರೆ ಅದನ್ನು ನಿಮಗೆ ತೋರಿಸ್ತೀವಿ. ನೋಡ್ಕೊಳ್ಳಿ, ತಿಳ್ಕೊಳ್ಳಿ.
ಬನ್ನಿ. ಪಕ್ಕದಲ್ಲೇ ಈ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಸೇತುವೆ, ತೂಗು ಸೇತುವೆ. ಹಿಂಗೆ ಜಿಂಗಿ ಚಿಕ್ಕು ಮಾಡ್ಬೋದು ಇಲ್ಲಿ. ನೋಡಿ ಗಾಯ್ಸ್ ಯಾವ ತರ ವ್ಯೂ ಇದೆ. ಇವತ್ತು ನಾವು ಯಾವ ಟೈಮಲ್ಲಿ ಬಂದಿದ್ದೀವಿ ನೋಡಿ ಗಾಯ್ಸ್. ಮಾನ್ಸೂನ್ ಸ್ಟಾರ್ಟಿಂಗ್ ಅಲ್ಲೇ ಬಂದಿದ್ದೀವಿ. ಸೂಪರ್ ವ್ಯೂ, so fantastic, awesome, marvelous, one of the beautiful places near Dharmasthala. See the beauty of the fish. ಏನವೇ ಬಿಡ ಮರೆಯಾತಾಗಿ. ಅಯ್ಯೋ ಇದು ನೋಡಿ ಗಾಯ್ಸ್ ಮತ್ಸ್ಯ. ಈ ಧ್ವಜವನ್ನು ಇಟ್ಕೊಂಡು ಬೇಕಾದ್ರೆ ಫೋಟೋ ತೆಗೆಸ್ಕೋಬೋದು ನೀವು, ಸಖತ್ತಾಗಿ ಬರುತ್ತೆ. ಗಾಳಿಗೆ ಹೋಯ್ತೈತೆ ನೀರು. ಸುಮ್ನೆ ಎಲ್ಲವೂ ತೆಗಿತಾವೆ, ಒಂದ್ ಎರಡಾರು ಬೀಳಿ ನಮ್ಗೆ ಅಂತ. ಏನಿದು ಫೀಲ್ ಆಯ್ತಲ್ವಾ? ಅಲ್ಲ ಯಾವ ನುಂಕೊಂಬಿಟ್ರೆ ಅದಕ್ಕಿಂತ ಬರದಲ್ಲಿ ಸಣ್ಣ ಸಣ್ಣವನ್ನೆಲ್ಲ. ಒಂದೇ ಒಂದು ಉಳಿಲಿಲ್ಲ ಅಲ್ಲಿ ಗಾಯ್ಸ್. ಕ್ಲೀನ್ ವೈಟ್ ವಾಶ್ ಮಾಡಾಕ್ಬಿಟ್ಟೈತೆ. ಅಷ್ಟು ಸುರಿದ್ರು ಅವರು, ಒಂದು ಕವರ್ ಪೂರ್ತಿ ಒಂದೇ ಒಂದು ಅಗಲ ಉಳಿದಿಲ್ಲ ನೋಡಿ. ನೀವಿಲ್ಲಿ ಏನನ್ನ ವೀಕ್ಷಿಸ್ತಾ ಇದ್ದೀರಾ, ಇದು ಶಿಶಿಲಾದ ಶಿಶಿಲೇಶ್ವರ ಸ್ವಾಮಿ ದೇವಸ್ಥಾನ. ಕಪಿಲಾ ನದಿಯ ತಪ್ಪಲಲ್ಲಿ ಇರುವಂಥ ಈ ಒಂದು ದೇವಸ್ಥಾನ. ಮತ್ತು ಈ ಕಪಿಲಾ ನದಿಯಲ್ಲಿ ದೇವರ ಮೀನುಗಳು ಕೂಡ ಇದೆ ನೋಡಿ. ಅಲ್ಲಿ ಅದಕ್ಕೆ ಆಹಾರವನ್ನು ಕೂಡ ಅರಳಕ್ಕಿಯನ್ನು ಹಾಕ್ತಾ ಇದ್ದಾರೆ ಅಲ್ಲಿ ಭಕ್ತಾದಿಗಳು. ಈ ರೀತಿ ನೀವು ಸೇತುವೆಯ ಮೂಲಕ ದೇವಸ್ಥಾನಕ್ಕೆ ಹೋಗಬೇಕಾಗುತ್ತೆ. ನಮ್ಮ ಮಿಸ್ಟರ್ ಎಕ್ಸ್ಪ್ಲೋರ್ ಅವರು ಕೂಡ ಈಗ ಹೋಗಿ ಬಂದಿದ್ದಾರೆ. ದುಡ್ಡೇನ್ ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ, ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ.